ಎಸ್, ಇನ್ನು ಕೆಎನ್ ರಾಜಣ್ಣಗೆ ಹೈಕಮಾಂಡ್ ಬಿಗ್ ಶಾಕ್ ಅನ್ನು ನೀಡಿದೆ. ಸಚಿವ ಸಂಪುಟದಿಂದ ಸಿದ್ದರಾಮಯ್ಯ ಆಪ್ತನನ್ನ ಕಿಕ್ಔಟ್ ಮಾಡಲಾಗಿದೆ. ಹಾಗಾದರೆ ರಾಹುಲ್ ಗಾಂಧಿ ಕೆಂಗಣಿಗೆ ಗುರಿಯಾಗಿದ್ದೇಕೆ? ಪ್ರಭಾವಿ ನಾಯಕ ಜರ ಈ ಸ್ಟೋರಿ ನೋಡಿ. ವೋಟ್ ಲಿಸ್ಟ್ ಎಲ್ಲ ಯಾವ ಕಾಲದಲ್ಲಿ ಮಾಡಿದ್ದು? ನಮ್ದೇ ಸರ್ಕಾರ ಯಾವಾಗ ಮಾಡಿರೋದು? ಅವಾಗೆಲ್ಲ ಕೂತಿದ್ದಾರೆ. ಇದೇ ಮಾತು ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಆರೋಪದ ಬಗ್ಗೆ ಆಡಿದ್ದ ಇದೇ ಮಾತು ರಾಜಣ್ಣಗೆ ತಿರುಗುಬಾಣವಾಗಿದೆ. ಕಾಂಗ್ರೆಸ್ ನಾಯಕನ ಮತಗಳ್ಳತನ ಆರೋಪ ನಿರಾಕರಿಸಿದ್ದೇ ರೆಬಲ್ ನಾಯಕನಿಗೆ ಮುಳುವಾಗಿ ಬಿಟ್ಟಿದೆ. ಸಚಿವ ಸ್ಥಾನದಿಂದ ಕೆಎನ್ ರಾಜಣ್ಣ ತಲೆದಂಡವಾಗಿದೆ. ಸಚಿವ ಸ್ಥಾನದಿಂದ ಕೆಎನ್ ರಾಜಣ್ಣ ಕಿಕ್ಔಟ್. ರಾಹುಲ್ ಆರೋಪ ನಿರಾಕರಿಸಿದ್ದಕ್ಕೆ ಗೇಟ್ ಪಾಸ್. ಎಸ್, ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಕರ್ನಾಟಕದಲ್ಲಿ ಮತಗಳ್ಳತನವಾಗಿರೋ ಗಂಭೀರ ಆರೋಪ ಮಾಡಿದ್ರು. ಬಿಜೆಪಿ ಚುನಾವಣಾ ಆಯೋಗದ ವಿರುದ್ಧ ಇದನ್ನೇ ಬ್ರಹ್ಮಾಸ್ತ್ರವಾಗಿ ಪ್ರಯೋಗಿಸಿದ್ರು. ಖುದ್ದು ಕರುನಾಡಿಗೆ ಬಂದು ಪ್ರತಿಭಟನೆಯ ಗಾಳೆ ಮೊಳಗಿಸಿದ್ರು. ಆದ್ರೆ ಇದ್ದದ್ದನ್ನ ಇದ್ದ ಹಾಗೆ ಹೇಳೋ ಸಚಿವ ರಾಜಣ್ಣ ರಾಹುಲ್ ಗಾಂಧಿ ಆರೋಪವನ್ನ ಕಡ್ಡಿ ಮುರಿದಂತೆ ನಿರಾಕರಿಸಿದ್ರು. ಇದಾಗಿ ಕೆಲವೇ ದಿನಗಳಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಸಚಿವ ಸ್ಥಾನದಿಂದ ಕೆಎನ್ ರಾಜಣ್ಣರನ್ನ ಕಿಕ್ಔಟ್ ಮಾಡಿದೆ. ಸಿಎಂ ಮನವೊಲಿಕೆಗೂ ಮಣಿಯದ ಕಾಂಗ್ರೆಸ್ ಹೈಕಮಾಂಡ್. ರಾಹುಲ್ ಗಾಂಧಿ ಮತಗಳ್ಳತನ ಆರೋಪ ಅಲ್ಲಗೆಳೆದಿದ್ದ ಸಚಿವ ರಾಜಣ್ಣಗೆ ರಣದೀಪ್ ಸುರ್ಜೇವಾಲಾ ಕರೆ ಮಾಡಿ ತಮ್ಮನ್ನ ಸಂಪುಟದಿಂದ ವಜಾ ಮಾಡಿರುವುದಾಗಿ ತಿಳಿಸಿದ್ರು. ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಮಾತು ಕೇಳಿ ದಂಗಾದ ರಾಜಣ್ಣ ತಮ್ಮ ಪುತ್ರನನ್ನ ಸಿಎಂ ಸಿದ್ದರಾಮಯ್ಯ ಬಳಿ ಕಳಿಸಿದ್ರು. ಮನವೊಲಿಸಲು ಯತ್ನಿಸಿದ್ರು. ಬಲಗೈ ಬಂಟನನ್ನ ಉಳಿಸಿಕೊಳ್ಳೋಕೆ ಸಿಎಂ ಶತಪ್ರಯತ್ನ ಮಾಡಿದ್ರು. ಆದ್ರೆ ಅದೆಷ್ಟೇ ಮನವೊಲಿಸಿದ್ರು ಹೈಕಮಾಂಡ್ ಮಾತ್ರ ಕ್ಯಾರೆ ಅನ್ನಲಿಲ್ಲ. ರಾಜಣ್ಣ ಕಿಕ್ಔಟ್, ಪುತ್ರ ರಾಜೇಂದ್ರ ಕಣ್ಣೀರು. ತಂದೆ ಕೆಎನ್ ರಾಜಣ್ಣ ಸಂಪುಟದಿಂದ ಕಿಕ್ಔಟ್ ಆದ ಸುದ್ದಿಯಿಂದ ಪುತ್ರ ರಾಜೇಂದ್ರ ರಾಜಣ್ಣ ಭಾವುಕರಾದರು. ವಿಧಾನಸೌಧದಲ್ಲಿ ಸಿಎಂ ಜೊತೆ ಚರ್ಚಿಸಿದ ಬಳಿಕ ಕಣ್ಣೀರು ಹಾಕುತ್ತಲೇ ವಿಧಾನಸೌಧದಿಂದ ಹೊರಬಂದರು. ಈ ವೇಳೆ ಶಾಸಕ ಎಎಸ್ ಪೊನ್ನಣ್ಣ ರಾಜೇಂದ್ರನನ್ನ ಸಮಾಧಾನಪಡಿಸಿದ್ರು. ಕ್ಯಾತಸಂದ್ರದಲ್ಲಿರೋ ರಾಜಣ್ಣ ಮನೆ ಖಾಲಿ ಖಾಲಿ. ಸಚಿವ ಸ್ಥಾನದಿಂದ ಕೆಎನ್ ರಾಜಣ್ಣ ಅವರನ್ನ ಕಿತ್ತು ಬಿಸಾಡಿದ ಬೆನ್ನಲ್ಲೇ ತುಮಕೂರಿನ ಕ್ಯಾತಸಂದ್ರದಲ್ಲಿರೋ ಫೈರ್ ಬ್ರ್ಯಾಂಡ್ ಮನೆ ಖಾಲಿ ಖಾಲಿ ಹೊಡೆದಿದೆ. ಬೆಂಬಲಿಗರು ದೌಡಾಯಿಸೋ ಕಾರಣ ಬಿಗಿ ಪೊಲೀಸ್ ಬಂದೋಬಸ್ತ್ ನೀಡಲಾಗಿದೆ. ರಾಜಣ್ಣ ಹೇಳಿ ಕೇಳಿ ರೆಬಲ್ ನಾಯಕ, ಮುಲಾಜಿಲ್ಲದೆ ಇದ್ದಿದ್ದನ್ನ ಇದ್ದ ಹಾಗೆ ನುಡಿಯೋ ರಾಜಕಾರಣಿ, ಯಾರಿಗೂ ಹೆದರುವವರಲ್ಲ. ಹೀಗಾಗಿ ತುಮಕೂರಿನ ಬಂಡಾಯ ನಾಯಕ ಸುಮ್ಮನಿರೋ ಮಾತೇ ಇಲ್ಲ. ರಾಜಣ್ಣ ಈಗೇನ್ ಮಾಡ್ತಾರೆ ಅನ್ನೋದೇ ಸದ್ಯಕ್ಕಿರೋ ಸಸ್ಪೆನ್ಸ್. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಎಸ್, ಇನ್ನು ಕೆಎನ್ ರಾಜಣ್ಣಗೆ ಹೈಕಮಾಂಡ್ ಬಿಗ್ ಶಾಕ್ ಅನ್ನು ನೀಡಿದೆ. ಸಚಿವ ಸಂಪುಟದಿಂದ ಸಿದ್ದರಾಮಯ್ಯ ಆಪ್ತನನ್ನ ಕಿಕ್ಔಟ್ ಮಾಡಲಾಗಿದೆ. ಹಾಗಾದರೆ ರಾಹುಲ್ ಗಾಂಧಿ ಕೆಂಗಣಿಗೆ ಗುರಿಯಾಗಿದ್ದೇಕೆ? ಪ್ರಭಾವಿ ನಾಯಕ ಜರ ಈ ಸ್ಟೋರಿ ನೋಡಿ. ವೋಟ್ ಲಿಸ್ಟ್ ಎಲ್ಲ ಯಾವ ಕಾಲದಲ್ಲಿ ಮಾಡಿದ್ದು? ನಮ್ದೇ ಸರ್ಕಾರ ಯಾವಾಗ ಮಾಡಿರೋದು? ಅವಾಗೆಲ್ಲ ಕೂತಿದ್ದಾರೆ. ಇದೇ ಮಾತು ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಆರೋಪದ ಬಗ್ಗೆ ಆಡಿದ್ದ ಇದೇ ಮಾತು ರಾಜಣ್ಣಗೆ ತಿರುಗುಬಾಣವಾಗಿದೆ. ಕಾಂಗ್ರೆಸ್ ನಾಯಕನ ಮತಗಳ್ಳತನ ಆರೋಪ ನಿರಾಕರಿಸಿದ್ದೇ ರೆಬಲ್ ನಾಯಕನಿಗೆ ಮುಳುವಾಗಿ ಬಿಟ್ಟಿದೆ. ಸಚಿವ ಸ್ಥಾನದಿಂದ ಕೆಎನ್ ರಾಜಣ್ಣ ತಲೆದಂಡವಾಗಿದೆ. ಸಚಿವ ಸ್ಥಾನದಿಂದ ಕೆಎನ್ ರಾಜಣ್ಣ ಕಿಕ್ಔಟ್. ರಾಹುಲ್ ಆರೋಪ ನಿರಾಕರಿಸಿದ್ದಕ್ಕೆ ಗೇಟ್ ಪಾಸ್. ಎಸ್, ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಕರ್ನಾಟಕದಲ್ಲಿ ಮತಗಳ್ಳತನವಾಗಿರೋ ಗಂಭೀರ ಆರೋಪ ಮಾಡಿದ್ರು. ಬಿಜೆಪಿ ಚುನಾವಣಾ ಆಯೋಗದ ವಿರುದ್ಧ ಇದನ್ನೇ ಬ್ರಹ್ಮಾಸ್ತ್ರವಾಗಿ ಪ್ರಯೋಗಿಸಿದ್ರು. ಖುದ್ದು ಕರುನಾಡಿಗೆ ಬಂದು ಪ್ರತಿಭಟನೆಯ ಗಾಳೆ ಮೊಳಗಿಸಿದ್ರು. ಆದ್ರೆ ಇದ್ದದ್ದನ್ನ ಇದ್ದ ಹಾಗೆ ಹೇಳೋ ಸಚಿವ ರಾಜಣ್ಣ ರಾಹುಲ್ ಗಾಂಧಿ ಆರೋಪವನ್ನ ಕಡ್ಡಿ ಮುರಿದಂತೆ ನಿರಾಕರಿಸಿದ್ರು. ಇದಾಗಿ ಕೆಲವೇ ದಿನಗಳಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಸಚಿವ ಸ್ಥಾನದಿಂದ ಕೆಎನ್ ರಾಜಣ್ಣರನ್ನ ಕಿಕ್ಔಟ್ ಮಾಡಿದೆ. ಸಿಎಂ ಮನವೊಲಿಕೆಗೂ ಮಣಿಯದ ಕಾಂಗ್ರೆಸ್ ಹೈಕಮಾಂಡ್. ರಾಹುಲ್ ಗಾಂಧಿ ಮತಗಳ್ಳತನ ಆರೋಪ ಅಲ್ಲಗೆಳೆದಿದ್ದ ಸಚಿವ ರಾಜಣ್ಣಗೆ ರಣದೀಪ್ ಸುರ್ಜೇವಾಲಾ ಕರೆ ಮಾಡಿ ತಮ್ಮನ್ನ ಸಂಪುಟದಿಂದ ವಜಾ ಮಾಡಿರುವುದಾಗಿ ತಿಳಿಸಿದ್ರು. ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಮಾತು ಕೇಳಿ ದಂಗಾದ ರಾಜಣ್ಣ ತಮ್ಮ ಪುತ್ರನನ್ನ ಸಿಎಂ ಸಿದ್ದರಾಮಯ್ಯ ಬಳಿ ಕಳಿಸಿದ್ರು. ಮನವೊಲಿಸಲು ಯತ್ನಿಸಿದ್ರು. ಬಲಗೈ ಬಂಟನನ್ನ ಉಳಿಸಿಕೊಳ್ಳೋಕೆ ಸಿಎಂ ಶತಪ್ರಯತ್ನ ಮಾಡಿದ್ರು. ಆದ್ರೆ ಅದೆಷ್ಟೇ ಮನವೊಲಿಸಿದ್ರು ಹೈಕಮಾಂಡ್ ಮಾತ್ರ ಕ್ಯಾರೆ ಅನ್ನಲಿಲ್ಲ. ರಾಜಣ್ಣ ಕಿಕ್ಔಟ್, ಪುತ್ರ ರಾಜೇಂದ್ರ ಕಣ್ಣೀರು.
ತಂದೆ ಕೆಎನ್ ರಾಜಣ್ಣ ಸಂಪುಟದಿಂದ ಕಿಕ್ಔಟ್ ಆದ ಸುದ್ದಿಯಿಂದ ಪುತ್ರ ರಾಜೇಂದ್ರ ರಾಜಣ್ಣ ಭಾವುಕರಾದರು. ವಿಧಾನಸೌಧದಲ್ಲಿ ಸಿಎಂ ಜೊತೆ ಚರ್ಚಿಸಿದ ಬಳಿಕ ಕಣ್ಣೀರು ಹಾಕುತ್ತಲೇ ವಿಧಾನಸೌಧದಿಂದ ಹೊರಬಂದರು. ಈ ವೇಳೆ ಶಾಸಕ ಎಎಸ್ ಪೊನ್ನಣ್ಣ ರಾಜೇಂದ್ರನನ್ನ ಸಮಾಧಾನಪಡಿಸಿದ್ರು. ಕ್ಯಾತಸಂದ್ರದಲ್ಲಿರೋ ರಾಜಣ್ಣ ಮನೆ ಖಾಲಿ. ಸಚಿವ ಸ್ಥಾನದಿಂದ ಕೆಎನ್ ರಾಜಣ್ಣ ಅವರನ್ನ ಕಿತ್ತು ಬಿಸಾಡಿದ ಬೆನ್ನಲ್ಲೇ ತುಮಕೂರಿನ ಕ್ಯಾತಸಂದ್ರದಲ್ಲಿರೋ ಫೈರ್ ಬ್ರ್ಯಾಂಡ್ ಮನೆ ಖಾಲಿ ಹೊಡಿತಿದೆ. ಬೆಂಬಲಿಗರು ದೌಡಾಯಿಸೋ ಕಾರಣ ಬಿಗಿ ಪೊಲೀಸ್ ಬಂದೋಬಸ್ತ್ ನೀಡಲಾಗಿದೆ. ರಾಜಣ್ಣ ಹೇಳಿ ಕೇಳಿ ರೆಬಲ್ ನಾಯಕ, ಮುಲಾಜಿಲ್ಲದೆ ಇದ್ದಿದ್ದನ್ನ ಇದ್ದ ಹಾಗೆ ನುಡಿಯೋ ರಾಜಕಾರಣಿ, ಯಾರಿಗೂ ಹೆದರುವವರಲ್ಲ. ಹೀಗಾಗಿ ತುಮಕೂರಿನ ಬಂಡಾಯ ನಾಯಕ ಸುಮ್ಮನಿರೋ ಮಾತೇ ಇಲ್ಲ. ರಾಜಣ್ಣ ಈಗೇನ್ ಮಾಡ್ತಾರೆ ಅನ್ನೋದೇ ಸದ್ಯಕ್ಕಿರೋ ಸಸ್ಪೆನ್ಸ್. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಎಸ್ನು ಕೆಎನ್ ರಾಜಣ್ಣಗೆ ಹೈಕಮಾಂಡ್ ಬಿಗ್ ಶಾಕ್ ಅನ್ನು ನೀಡಿದೆ. ಸಚಿವ ಸಂಪುಟದಿಂದ ಸಿದ್ದರಾಮಯ್ಯ ಆಪ್ತನನ್ನ ಕಿಕ್ಔಟ್ ಮಾಡಲಾಗಿದೆ. ಹಾಗಾದರೆ ರಾಹುಲ್ ಗಾಂಧಿ ಕೆಂಗಣಿಗೆ ಗುರಿಯಾಗಿದ್ದೇಕೆ? ಪ್ರಭಾವಿ ನಾಯಕ ಜರ ಈ ಸ್ಟೋರಿ ನೋಡಿ. ಇದೆಲ್ಲ ಮಾತಾಡಕ್ ಹೋದ್ರೆ ಓಟ್ ಲಿಸ್ಟ್ ಎಲ್ಲ ಯಾವ ಕಾಲದಲ್ಲಿ ಮಾಡಿದ್ದು? ನಮ್ದೇ ಸರ್ಕಾರ ಯಾವಾಗ ಮಾಡಿರೋದು, ಅವಾಗೆಲ್ಲ ಪರ್ಮಿಷನ್ ಕೊಟ್ಟಿದ್ದಾರೆ ಎಲ್ಲರೂ. ಇದೇ ಮಾತು ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಆರೋಪದ ಬಗ್ಗೆ ಆಡಿದ್ದ ಇದೇ ಮಾತು ರಾಜಣ್ಣಗೆ ತಿರುಗುಬಾಣವಾಗಿದೆ. ಕಾಂಗ್ರೆಸ್ ನಾಯಕನ ಮತಗಳ್ಳತನ ಆರೋಪ ನಿರಾಕರಿಸಿದ್ದೇ ರೆಬಲ್ ನಾಯಕನಿಗೆ ಮುಳುವಾಗಿ ಬಿಟ್ಟಿದೆ. ಸಚಿವ ಸ್ಥಾನದಿಂದ ಕೆಎನ್ ರಾಜಣ್ಣ ತಲೆದಂಡವಾಗಿದೆ. ಸಚಿವ ಸ್ಥಾನದಿಂದ ಕೆಎನ್ ರಾಜಣ್ಣ ಕಿಕ್ಔಟ್. ರಾಹುಲ್ ಆರೋಪ ನಿರಾಕರಿಸಿದ್ದಕ್ಕೆ ಗೇಟ್ ಪಾಸ್. ಎಸ್, ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಕರ್ನಾಟಕದಲ್ಲಿ ಮತಗಳ್ಳತನವಾಗಿರೋ ಗಂಭೀರ ಆರೋಪ ಮಾಡಿದ್ರು. ಬಿಜೆಪಿ ಚುನಾವಣಾ ಆಯೋಗದ ವಿರುದ್ಧ ಇದನ್ನೇ ಬ್ರಹ್ಮಾಸ್ತ್ರವಾಗಿ ಪ್ರಯೋಗಿಸಿದ್ರು. ಖುದ್ದು ಕರುನಾಡಿಗೆ ಬಂದು ಪ್ರತಿಭಟನೆಯ ಗಾಳಿ ಮೊಳಗಿಸಿದ್ರು. ಆದ್ರೆ ಇದ್ದದ್ದನ್ನ ಇದ್ದ ಹಾಗೆ ಹೇಳೋ ಸಚಿವ ರಾಜಣ್ಣ ರಾಹುಲ್ ಗಾಂಧಿ ಆರೋಪವನ್ನ ಕಡ್ಡಿ ಮುರಿದಂತೆ ನಿರಾಕರಿಸಿದ್ರು. ಇದಾಗಿ ಕೆಲವೇ ದಿನಗಳಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಸಚಿವ ಸ್ಥಾನದಿಂದ ಕೆಎನ್ ರಾಜಣ್ಣರನ್ನ ಕಿಕ್ಔಟ್ ಮಾಡಿದೆ. ಸಿಎಂ ಮನವೊಲಿಕೆಗೂ ಮಣಿಯದ ಕಾಂಗ್ರೆಸ್ ಹೈಕಮಾಂಡ್. ರಾಹುಲ್ ಗಾಂಧಿ ಮತಗಳ್ಳತನ ಆರೋಪ ಅಲ್ಲಗೆಳೆದಿದ್ದ ಸಚಿವ ರಾಜಣ್ಣಗೆ ರಣದೀಪ್ ಸುರ್ಜೇವಾಲಾ ಕರೆ ಮಾಡಿ ತಮ್ಮನ್ನ ಸಂಪುಟದಿಂದ ವಜಾ ಮಾಡಿರುವುದಾಗಿ ತಿಳಿಸಿದ್ರು. ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಮಾತು ಕೇಳಿ ದಂಗಾದ ರಾಜಣ್ಣ ತಮ್ಮ ಪುತ್ರನನ್ನ ಸಿಎಂ ಸಿದ್ದರಾಮಯ್ಯ ಬಳಿ ಕಳಿಸಿದ್ರು. ಮನವೊಲಿಸಲು ಯತ್ನಿಸಿದ್ರು. ಬಲಗೈ ಬಂಟನನ್ನ ಉಳಿಸಿಕೊಳ್ಳೋಕೆ ಸಿಎಂ ಶತಪ್ರಯತ್ನ ಮಾಡಿದ್ರು. ಆದ್ರೆ ಅದೆಷ್ಟೇ ಮನವೊಲಿಸಿದ್ರು ಹೈಕಮಾಂಡ್ ಮಾತ್ರ ಕ್ಯಾರೆ ಅನ್ನಲಿಲ್ಲ. ರಾಜಣ್ಣ ಕಿಕ್ಔಟ್, ಪುತ್ರ ರಾಜೇಂದ್ರ ಕಣ್ಣೀರು. ತಂದೆ ಕೆಎನ್ ರಾಜಣ್ಣ ಸಂಪುಟದಿಂದ ಕಿಕ್ಔಟ್ ಆದ ಸುದ್ದಿಯಿಂದ ಪುತ್ರ ರಾಜೇಂದ್ರ ರಾಜಣ್ಣ ಭಾವುಕರಾದರು. ವಿಧಾನಸೌಧದಲ್ಲಿ ಸಿಎಂ ಜೊತೆ ಚರ್ಚಿಸಿದ ಬಳಿಕ ಕಣ್ಣೀರು ಹಾಕುತ್ತಲೇ ವಿಧಾನಸೌಧದಿಂದ ಹೊರಬಂದರು. ಈ ವೇಳೆ ಶಾಸಕ ಎಎಸ್ ಪೊನ್ನಣ್ಣ ರಾಜೇಂದ್ರನನ್ನ ಸಮಾಧಾನಪಡಿಸಿದ್ರು. ಕ್ಯಾತಸಂದ್ರದಲ್ಲಿರೋ ರಾಜಣ್ಣ ಮನೆ ಖಾಲಿ. ಸಚಿವ ಸ್ಥಾನದಿಂದ ಕೆಎನ್ ರಾಜಣ್ಣ ಅವರನ್ನ ಕಿತ್ತು ಬಿಸಾಡಿದ ಬೆನ್ನಲ್ಲೇ ತುಮಕೂರಿನ ಕ್ಯಾತಸಂದ್ರದಲ್ಲಿರೋ ಫೈರ್ ಬ್ರ್ಯಾಂಡ್ ಮನೆ ಖಾಲಿ ಹೊಡಿತಿದೆ. ಬೆಂಬಲಿಗರು ದೌಡಾಯಿಸೋ ಕಾರಣ ಬಿಗಿ ಪೊಲೀಸ್ ಬಂದೋಬಸ್ತ್ ನೀಡಲಾಗಿದೆ. ರಾಜಣ್ಣ ಹೇಳಿ ಕೇಳಿ ರೆಬಲ್ ನಾಯಕ, ಮುಲಾಜಿಲ್ಲದೆ ಇದ್ದಿದ್ದನ್ನ ಇದ್ದ ಹಾಗೆ ನುಡಿಯೋ ರಾಜಕಾರಣಿ, ಯಾರಿಗೂ ಹೆದರುವವರಲ್ಲ. ಹೀಗಾಗಿ ತುಮಕೂರಿನ ಬಂಡಾಯ ನಾಯಕ ಸುಮ್ಮನಿರೋ ಮಾತೇ ಇಲ್ಲ. ರಾಜಣ್ಣ ಈಗೇನ್ ಮಾಡ್ತಾರೆ ಅನ್ನೋದೇ ಸದ್ಯಕ್ಕಿರೋ ಸಸ್ಪೆನ್ಸ್. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.